ಬರೀ ಆಚೆ ಕಡೆ ಕಟ್ಟಿ ಆಗುತ್ತೆ ಇಲ್ಲಿ ದೂರ ಹುಡ್ರು ಸಣ್ಣ ಸಣ್ಣ ಹುಡ್ರು ಬಂದ್ ಆಗ್ಲೇಬೇಕದ ಬಿಸಿ ಕರ್ಸ್ರಿ ಈಗ ನೋಡ್ರಿ ಅಂದಪ್ಪ ಗೋಳೂರ್ ಅವ್ರ ಒಂದ್ ಮಾತು ಹೇಳಿದ್ರೆ ನಮ್ಮೂರ್ ಹಿರಿಯರು ನಮಗ್ ಸಪೋರ್ಟ್ ಮಾಡಲ್ಲ ಅಂತಂದ್ರ ಅದು ಇಲ್ಲ. ಈ ಸಲ ನಿನ್ನೆ ನಾನು ಎಲ್ಲಾ ಊರ್ ಹಿರಿಯರ್ನು ಕೂಡ ಮಾತಾಡಿ ಹಂಗಲ್ಲ, ಈ ಊರ್ ಹಿರಿಯರು ನೀನು ಸಪೋರ್ಟ್ ಮಾಡ್ಯಾರಿ ಅಲ್ಲ, ನೀನು ಸಪೋರ್ಟ್ ಮಾಡ್ಯಾರ. ಅವ್ರು ಬಂದಿರಕ್ಕಿಲ್ಲ, ನಾನು ನಿನ್ನೆ ಹೇಳಿದವ್ರಿಗೆ ಅವರು ಕೂಡ ಸಪೋರ್ಟ್ ಮಾಡ್ರಿ. ಅಂದಪ್ಪರ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ನಾವು ನಿಮ್ಮಿಂದ ಅದೀವಿ. ಸರ್, ಈ ಮನವಿ ನಾವು ಸ್ವಲ್ಪ ಓದಿ ಹೇಳ್ಕೊಡ್ರಿ, ಎಲ್ಲಾ ಜನರಿಗೆ ಗೊತ್ತಾಗುತ್ತೆ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ, ಗ್ರಾಮ ಪಂಚಾಯತಿ ಎರೆಹಂಚನಾಳ್ ಕುಕ್ನೂರ್ ತಾಲೂಕು ಕೊಪ್ಪಳ ಜಿಲ್ಲಾ ಇವರಿಗೆ ವಿಷಯ ನೋಡಿಲ್ಲ. ಎರೆಹಂಚನಾಳ್ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹಾಗೂ ಜನಹಾನಿ ಘಟನೆ ಕುರಿತು ತುರ್ತು ಕ್ರಮ ಕೈಗೊಳ್ಳುವುದರ ಬಗ್ಗೆ ದೂರು. ಸರ್, ಈಗ ನಮ್ಮ ಯುವಕರ ಇಲ್ಲಿ ಸಹಾಯಕತ್ತಾರ. ಮತ್ತೆ ಇಲ್ಲಿ ಅನಧಿಕೃತವಾಗಿ ಒಂದ್ ಅಂಗಡಿ ಇದ್ದಿದ್ದು 6 ಅಂಗಡಿ ಆಗೈತಿ. ಅದನ್ನ ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ. ಯಾವ್ದು ಲೈಸೆನ್ಸ್ ಇಲ್ಲ, ಯಾವ್ದು ನಮ್ಮೂರಾಗ ಇಲ್ಲ ಬಿಡೋದು ಲೈಸೆನ್ಸ್ ಮಾನ್ಯರೇ, ಶ್ರೀ ಮುದಿಯಪ್ಪ ನಾಗರೆಡ್ಡಿ ಕರ್ನಾಟಕ ರಾಜ್ಯ ರೈತ ಸಂಘ ಮಹಿಳಾ ಘಟಕದ ಪರವಾಗಿ ಎರೆಹಂಚನಾಳ್ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ಕುರಿತು ಈ ಮೂಲಕ ಕಾನೂನುಬದ್ಧ ದೂರು ಸಲ್ಲಿಸುತ್ತಿದ್ದೇನೆ. ನಮ್ಮ ಗ್ರಾಮದಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದು, ಇದು ಕರ್ನಾಟಕದ ಅಬಕಾರಿ ಕಾಯ್ದೆ 1965ರಲ್ಲಿ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಈ ಅಕ್ರಮ ಚಟುವಟಿಕೆಯಿಂದ ಗ್ರಾಮದಲ್ಲಿ ಅಶಾಂತಿ ಉಂಟಾಗುತ್ತಿದ್ದು, ಮಹಿಳೆಯರು ಹಾಗೂ ಕುಟುಂಬದವರಿಗೆ ತೀವ್ರ ತೊಂದರೆ ಆಗುತ್ತಿದೆ. ಇದರಿಂದ ಈ ವರ್ಷದಿಂದಲೇ ಈಗಾಗಲೇ 3 ಜನರು ಪ್ರಾಣ ಕಳೆದುಕೊಂಡಿರುವುದು ಅತ್ಯಂತ ಗಂಭೀರ ವಿಷಯವಾಗಿದೆ. ಇದು ಸಾರ್ವಜನಿಕ ಆರೋಗ್ಯ ಮತ್ತು ಜೀವ ಭದ್ರತೆಗೆ ದೊಡ್ಡ ಅಪಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವಂತೆ ವಿನಂತಿಸುತ್ತೇನೆ. ಎರೆಹಂಚನಾಳ್ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ತಕ್ಷಣವೇ ಸಂಪೂರ್ಣವಾಗಿ ನಿಲ್ಲಬೇಕು. ಈ ಕುರಿತು ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಮಾಹಿತಿ ನೀಡಿ ಸಂಯುಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು, ಜೀವಹಾನಿ ಘಟನೆ ಕುರಿತು ಸಮಗ್ರ ತನಿಖೆ ನಡೆಸಲು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಚಿಸಬೇಕು. ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು. ಅಗತ್ಯವಿದ್ದಲ್ಲಿ ಗ್ರಾಮಸಭೆ ಕರೆದು ಈ ವಿಷಯವನ್ನು ಬಗ್ಗೆ ತುರ್ತು ನಿರ್ಣಯವನ್ನು ಕೈಗೊಳ್ಳಬೇಕೆಂದು ನಿಮ್ಮ ಮೂಲಕ ಈ ಅಕ್ರಮ ತಡೆಯಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾದಲ್ಲಿ ನಮ್ಮ ಮಹಿಳಾ ಘಟಕದ ಎರೆಹಂಚನಾಳ್ ಬಸ್ ಸ್ಟ್ಯಾಂಡ್ ಪ್ರದೇಶದಲ್ಲಿ ಕಾನೂನುಬದ್ಧವಾಗಿ ಮದ್ಯ ಮಾರಾಟ ಮಾಡಲು ಪರವಾನಗಿ ಇಲ್ಲದೆ ಇರುವವರಿಗೆ ಗಂಭೀರವಾಗಿ ಹೋರಾಟ ಮಾಡುತ್ತೇವೆ ಎಂದು ತಮ್ಮಲ್ಲಿ ಇಲಾಖೆ ತಿಳಿಸಲು ವಿನಂತಿಸುತ್ತೇನೆ. ಈ ಅರ್ಜಿಯನ್ನು ಗಂಭೀರವಾಗಿ ಪರಿಶೀಲಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ. ಧನ್ಯವಾದಗಳು. ಈ ವಿಷಯ ಇದೆ. ಇದಕ್ಕೊಂದು ರಿಸೋರ್ಟ್ ಕಾಪಿ ಕೊಟ್ಟು ಸರ್. ಈಗ ನೀವು ಗ್ರಾಮ ಈ ವಿಷಯದ ಬಗ್ಗೆ ಸ್ವಲ್ಪ ಎಲ್ಲ ನಮ್ಮ ಜನರಿಗೆ ಒಂದು ಎರೆಹಂಚನಾಳ್ ಗ್ರಾಮದ ರೈತ ಸಂಘದ ಮುದಿಯಪ್ಪ ಫಕೀರಪ್ಪ ನಾಗರೆಡ್ಡಿ ಅವರೇ ಮತ್ತು ಹಿರಿಯ ಸದಸ್ಯ ಹನುಮಂತಪ್ಪ ಅವರೇ, ಅಂದಪ್ಪ ಗೋಳೂರ್ ಹೆಸರು ಯಾರ್ದು ಇನ್ನೂ ಪರಿಚಯ ಇಲ್ಲ. ಶಿವಮ್ಮ ಅವರೊಂದು ಹೆಸರು ಕೇಳಿದ್ದೆ, ಅದ್ರ ನೋಡಿರ್ಲಿಲ್ಲ. ಶಿವಮ್ಮ ಅವರಿಗೆ ಇವತ್ತು ನೋಡೋ ಭಾಗ್ಯ ಸಿಕ್ಕೈತೆ ನಮ್ಗೆ. ಮುಖ್ಯ ಅಂದ್ರೆ ಇದು ತಾವೇನು ಕಳಿಸಿದಿರಲ್ಲ, ಇದನ್ನ ನಮ್ಮ ಇಲಾಖೆ ಇದರಲ್ಲಿ ತಮಗೂ ಗೊತ್ತಿದೆ. ಇದು ತಾವು ಲೆಟರಲ್ಲೇ ಮೆನ್ಷನ್ ಮಾಡಿರಿ. ಬೇರೆ ಇಲಾಖೆ ಸಹಕಾರದೊಂದಿಗೆ
ಅವರಿಗೆ ನಾವು ಮಾಹಿತಿಯನ್ನು ಮುಟ್ಟಿಸಿ ತುರ್ತು ಕ್ರಮ ಕೈಗೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಮುಖ್ಯವಾಗಿ ಅಂದರೆ ಇದು ಇಲ್ಲಿ ಜನರೇ ಶಕ್ತಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಶಕ್ತಿ. ಸೊ ಇದರಲ್ಲಿ ಮುಖ್ಯವಾಗಿ ಮೊದಲು ಮಾಡಬೇಕಾಗಿದ್ದು ಕಾಯ್ದೆ ಅನುಸಾರ ಕ್ರಮ ಕೈಗೊಳ್ಳೋದು ಒಂದನೇ ವಿಷಯ. ಎರಡನೇ ವಿಷಯ ಸಾಮಾಜಿಕವಾಗಿ ಪರಿವರ್ತನೆ ತರೋದು ಎರಡನೇ ವಿಷಯ. ಸಾಮಾಜಿಕವಾಗಿ ಪರಿವರ್ತನೆ ತರೋದು ಅಂದ್ರೆ ಉದಾಹರಣೆಗೆ ಸುಮಾರಷ್ಟು ಸಂಘ ಸಂಸ್ಥೆಗಳು ಇದರಡಿಯಲ್ಲಿ ಕೆಲಸ ಮಾಡ್ತಾರೆ. ರೈತ ಸಂಘಗಳು ಕೂಡ ಅವ್ರ ರೈತರದ್ದು ಅಷ್ಟೇ ಇದಲ್ಲದೆ ರೈತರ ಆರೋಗ್ಯದ ಕಡೆ ಕಾಳಜಿ ವಹಿಸುವಂತ ಈ ರೀತಿ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತವೆ. ನಾವು ಏನ್ ಮಾಡ್ತೇವೆ ನಮ್ಮ ವತಿಯಿಂದ ಮತ್ತು ನಮ್ಮ ಇಲ್ಲಿ ಬರುವಂತ ಆರೋಗ್ಯ ಇಲಾಖೆ ವತಿಯಿಂದ ನಾವು ಇದಕ್ಕೆ ಜಾಗೃತಿ ಮೂಡಿಸುವಂತ ಒಂದು ಬ್ಯಾನರ್ ಅನ್ನ ಪ್ರಮುಖ ಜಾಗದಲ್ಲಿ ಹಾಕುವಂತದ್ದನ್ನ ಮಾಡ್ತೇವೆ. ಜಾಗೃತಿ ಅಂದ್ರೆ ಮದ್ಯಪಾನದಿಂದ ಏನೇನು ದುಷ್ಪರಿಣಾಮಗಳಾಗ್ತವೆ, ಅದರ ಸೇವನೆಯಿಂದ ಏನೇನು ದುಷ್ಪರಿಣಾಮ ಸಾಮಾಜಿಕ ಮತ್ತು ಆರೋಗ್ಯದ ಮೇಲೆ, ಸಮಾಜದ ಮೇಲೆ, ಆರ್ಥಿಕವಾಗಿ ಯಾವ ರೀತಿ ದುಷ್ಪರಿಣಾಮಗಳು ಆಗ್ತವೆ ಅನ್ನೋದನ್ನ ನಾವು ನಮ್ಮ ಇದ್ರ ಮೂಲಕ ಜಾಗೃತಿ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತೆ ಎಲ್ಲಾ ಇಲಾಖೆ, ಈ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಅವರಿಗೆ ಇದನ್ನ ಪತ್ರ ಬರೀತೇವೆ. ತಾವು ಹೇಳ್ದಂಗೆ ಮುಂದೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದರ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅಂದ್ರೆ ಆಡಳಿತ ಅಧಿಕಾರಿ ಇದ್ದಾರೆ, ಅಧ್ಯಕ್ಷರ ಜಾಗದಲ್ಲಿದ್ದಾರೆ. ನಮ್ಗೆ ಆಡಳಿತ ಮಂಡಳಿ ಇರ್ಲಾರ್ದ ಕಾರಣ ಈಗ ನಾವು ಅಧಿಕಾರಿಗಳ ಮೂಲಕನೇ ಮಾಡಿಸ್ಬೇಕಾಗತ್ತೆ. ಇದನ್ನ ನಾವು ನಮ್ಮ ಪ್ರಯತ್ನ ಮೀರಿ ಮಾಡ್ತೇವೆ. ಅಗತ್ಯ ಬಿದ್ದರೆ ನಾವು ಆ ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡು ಒಂದು ಗ್ರಾಮ ಸಭೆನೂ ಮಾಡ್ತೇವೆ ತಮ್ಮ ಎರೆಹಂಚನಾಳ ಗ್ರಾಮದಲ್ಲಿ. ಆದ್ರೆ ಇದಕ್ಕೆ ಯಾವುದೇ ಇಲಾಖೆಯವರು ಏನೇ ಪ್ರೋತ್ಸಾಹ ಮಾಡಿದ್ರು ನಾವು ಒಂದು ಇತಿಮಿತಿಯಲ್ಲಿ ಕೆಲಸ ಮಾಡ್ತೇವೆ. ತಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನನ್ಗೆ ನನ್ನದೇ ಆದ ಇತಿಮಿತಿಗಳಿದಾವೆ. ನನ್ನ ಗ್ರಾಮ ಮಟ್ಟದಲ್ಲಿದೆ, ನನಗೆ ಆದಂತ ಸೀಮಿತ ಅಧಿಕಾರಗಳಿದಾವೆ. ಫುಲ್ ಅಧಿಕಾರಗಳಿಲ್ಲ, ಸೀಮಿತ ಅಧಿಕಾರಗಳಿದಾವೆ. ಎಲ್ಲರಿಗೂ, ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಅಷ್ಟೇ ಸೀಮಿತ ಅಧಿಕಾರಿಗಳಿದಾವೆ. ನಮ್ಮ ಇತಿಮಿತಿಯಲ್ಲಿ ನಾವು ಇದನ್ನ ಪ್ರಯತ್ನ ಮೀರಿ ತಮ್ಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ರೆ ಇದಕ್ಕೆ ಮುಖ್ಯ ಅಂದ್ರೆ ಎಲ್ಲ ತಾವುಗಳು. ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿರೋರು, ನಿಮ್ಮ ಬಾಜು ಇರೋರು, ನಿಮ್ಮ ದೋಸ್ತರು, ನಿಮ್ಮ ಅಣ್ಣತಮ್ಮರು, ನಿಮ್ಮ ಅಳಿಯರು, ನಿಮ್ಮ ಅಕ್ಕಂಗಿಯರು ಯಾರೇ ಇರ್ಬೋದು, ಅವರಿಗೆ ಇದನ್ನ ತಿಳಿಸಿ ಹೇಳಿ ಅವರಿಗೆ ಇದನ್ನ ಬಿಡಿಸುವಂತ ಪ್ರಯತ್ನಗಳನ್ನ ಮಾಡಬೇಕು. ಬಹಳಷ್ಟು ಮಧ್ಯವರ್ಜನ ಶಿಬಿರಗಳಿದಾವೆ. ಉದಾಹರಣೆಗೆ ನಮ್ಮ ತಳಕಲ್ ಗ್ರಾಮದಲ್ಲಿ ಧರ್ಮಸ್ಥಳ ಸಂಘದ ವತಿಯಿಂದ ಮಾಡಿದ್ರು. ಎಷ್ಟೋ ನಾನು ನೋಡ್ದಂಗೆ ದಿನ ಬೆಳಿಗ್ಗೆನೆ ಕುಡ್ಕೊಂಡಿರ್ತಿದ್ರು. ಇವತ್ತು ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಮತ್ತು ಕೆಲವೊಬ್ರು ವಾಪಸ್ಸು ಸ್ಟಾರ್ಟ್ ಮಾಡಿದ್ದಾರೆ. ಅದು ಬೇರೆ ವಿಷಯ, ಅವ್ರವ್ರದ್ದು. ಆದ್ರೆ ಇದರಲ್ಲಿ ಮುಖ್ಯ ಪರಿವರ್ತನೆ ಆಗಬೇಕಾಗಿರೋದು ಸಾಮಾಜಿಕ ಪರಿವರ್ತನೆ. ಅದನ್ನ ತಮ್ಮ ವತಿಯಿಂದ ಮಾಡ್ರಿ ಅಂತ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ವಿನಂತಿ ಮಾಡ್ತೇನೆ. ನಾವೇನು ಅಧಿಕಾರದ ವತಿಯಿಂದ, ಅಧಿಕಾರಿಗಳ ವತಿಯಿಂದ ಇದನ್ನೇನು ಫೋರ್ಸ್ಫುಲಿ ಕಾಯ್ದೆ ಅನುಸಾರ ಏನ್ ಬಂದ್ ಮಾಡೋದಿದೆ ಅದನ್ನ ನಾವು ಕೆಲಸ ಮಾಡ್ತೇವೆ. ಆದ್ರೆ ನಾವು ಇದನ್ನ ಏನೇ ಮಾಡಿದ್ರು ಕೂಡ ಜನರ ಮನಸ್ಸು ಸಾಮಾಜಿಕವಾಗಿ ಪರಿವರ್ತನೆ ಆಗದೆ ಇದು ಯಾವುದೂ ಆಗಲ್ಲ. ಅದನ್ನೆಲ್ಲ ತಾವು ಪ್ರಯತ್ನ ಮಾಡ್ರಿ. ನಮ್ಮ ಇದು ಏನು ಇಲಾಖೆಗೆ ಕಳಿಸಿ ಇದನ್ನ ಏನ್ ಪ್ರಯತ್ನ ಮಾಡೋದಿದೆ ಅದನ್ನ ನಾನು ಸಂಪೂರ್ಣ 100% ಎಫರ್ಟ್ ಹಾಕಿ ಮಾಡ್ತೇನೆ. ತಮ್ಮೆಲ್ಲರಿಗೂ ತಮ್ಮ ಸಹಕಾರನೂ ಇದರಲ್ಲಿ ಮುಖ್ಯ. ಬಂದು ಬರೀ ಪಿಡಿಒರಿಗೆ ದೂರಿದ್ರೆ ಆಗೋದಿಲ್ಲ. ಯಾಕಂದ್ರೆ ನಾ ಹೇಳೇನೆ, ನನ್ಗೆ ಆದಂತ ಲಿಮಿಟ್ಸ್ ಇದಾವೆ. ಸೊ ನಿಮ್ಮೆಲ್ಲರ ಸಹಕಾರ ಇದ್ರೆ ಏನಾದ್ರೂ ಕೂಡ ಸಾಧನೆ ಮಾಡಬಹುದು. ತಾವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಆಶಿಸ್ತಾ ಇದಕ್ಕೆ ನಾನು ಕೈ ಜೋಡಿಸ್ತೇನೆ. ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದರಾಗಿ ಯಾರು ನೀವು ಮಾಡುವಂತವ್ರದ್ದು ಏನಾದ್ರು ನನಗೆ ಹೆಸರುಗಳನ್ನ ಕೊಟ್ರೆ, ಅವ್ರ ಅಧಿಕೃತ ಅಂಗಡಿಗಳಿದ್ರೆ ನಮ್ಮ ಏನಿದಾವೆ ಲೈಸೆನ್ಸ್ ಕೊಡುವಂಥದ್ದು ಅಂಥವು ಏನಿದಾವೆ ಅಂಥದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ, ಈಗ ಉದಾಹರಣೆಗೆ ಮನೆಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಅಧಿಕೃತ ಅದು ಏನಾರ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಲೈಸೆನ್ಸ್ ಬಂದ್ ಮಾಡುವಂತದ್ದು ಅಂತ ಕ್ರಮ ಕೈಗೊಳ್ಳಬಹುದು. ಇರಲ್ಲ ಅಂದ್ರೆ ಅಬಕಾರಿ ಲೈಸೆನ್ಸ್ ಇರಲ್ಲ, ನಮ್ಮ ಟ್ರೇಡಿಂಗ್ ಲೈಸೆನ್ಸ್ ಇರ್ತಾವೆ, ನಮ್ಮ ವ್ಯಾಪಾರ ಲೈಸೆನ್ಸ್ ಇರ್ತಾವೆ. ಮದ್ಯ ಇದು ಮಾಡಿದಾಗ ಸಣ್ಣ 1-2 ಕುಡ್ದು ನಿಷೇಧ ಏನನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಮಕ್ಕಳ ಜೀವನ ಹಾಳ, ನೆಂಟರ ಜೀವನ ಹಾಳ ಅಂತಾವು ಬಹಳ ನೋಡಿದೇವ್ರಿ. ಅದು ಒಂದು ಫುಟ್ ಬದಲಿ ಮಾಡ್ಬೇಕಂದ್ರೆ
ಈಗ ಸ್ಪಾಟ್ ಅಂತಂದ್ರೆ ಇಲ್ಲಿ ಪಂಚಾಯತಿಂದ ಯಾಡೋದು ಹೆಂಗೆ ಇರ್ತದ ಬರ್ರಿ, ನಾನು ಎಲ್ಲ ಎಕ್ಸಾಂಪಲ್ ಕೇಳ್ರಿ, ನಾವು ನೋಡಿರ್ತೇವೆ, ಏನಿದೆ ಅಂದ್ರ ನಾವು ನೋಡಿರ್ತೇವೆ, ನೀವು ನೋಡಿರ್ತೀರಿ, ಕೂಡೆ ಕುಡಿತಿರ್ತಾನೆ, ಬಿಡ್ಬೇಕಲ್ಲ. ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಸರಾಯಿಯನ್ನ ಬಂದ್ ಮಾಡ್ಬೇಕು ಸರ್. ಒಂದೇದು ಇದು ಯಾಕಂದ್ರೆ ಎಲ್ಲ ಗ್ರಾಮಸ್ಥರ ಪರವಾಗಿ ಐತಿ, ಇಲ್ಲ ರೈತ ಸಂಘನ ಐತಿ, ಎಲ್ಲ ಸಮಸ್ತ ಗ್ರಾಮದವ್ರು ಬಂದಾರ ಇಲ್ಲಿ. ಎಲ್ಲರೂ ಯಾಕೆ ಬಂದಾರಪ್ಪ ಅಂತಂದ್ರ ಈಗ ಸಣ್ಣ ಸಣ್ಣ ಹುಡುಗರು, ಈಗ 18 ವರ್ಷ ಒಳಗಿನ ಹುಡುಗರು ಸತೆ ಇಲ್ಲಿ ಕುಡಿದು ತಮ್ಮದೇ ಆದ ಒಂದು ಐದು ಖರ್ಚು ಘಟನೆಯನ್ನು ಮಾಡಾಕೈತಾರ. ಇಲ್ಲೇ ನಮ್ಮ ಪತ್ರೇಶ್ವರ ನಗರದೊಳಗ ರಾತ್ರಿ ಒಂದು 4 ಮನೆಗೆ ನಿದ್ದಿಲ್ಲ, ಅಲ್ಲಿ ಕುಡಿದು ಕಡ್ಲಿ ಚೀಲ ಹೊತ್ಕೊಂಡು ಹೋದ್ನೆ, ಅಲ್ಲಿ ಬಣಿ ಬೆಂಕಿ ಹಚ್ಚಕತ್ತೀನಿ ಅನ್ನುವಂತ ಕಾರ್ಯವನ್ನು ನಡೆಯಾಕೈತಾವ. ತಾಯಾರು ಬಡಿಯೋದು ಮತ್ತೆ ಹೆಂಡ್ರನ್ ಬಡಿಯೋದು, ಇಂಥ ಒಂದು ವ್ಯವಸ್ಥೆ ಆಗತೈತಿ. ಇದಕ್ಕೆ ನೀವು ದಯವಿಟ್ಟು ಅಬಕಾರಿ ಇಲಾಖೆಯವ್ರಿಗೆ ಯಾವ ರೀತಿ ಸೂಚನೆ ಕೊಡ್ತಿರೋ, ಪೊಲೀಸ್ ಇಲಾಖೆಯವ್ರಿಗೆ ಯಾವ ರೀತಿ ಸೂಚನೆ ಕೊಡ್ತಿರೋ ಸೂಚನೆ ಕೊಟ್ಟು ದಯವಿಟ್ಟು ನಮ್ಮೂರನ್ನ ಸರಾಯಿ ಮುಕ್ತ ಗ್ರಾಮನಾಗಿ ಮಾಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ. ನೀವು ಮಾತಾಡ್ರಿ, ಯಾರಿದ್ರು ಮಾತಾಡ್ಬೋದು. ಸ್ವಲ್ಪ ಎಲ್ಲ ಬೇಸತ್ತು ಮನೆಯಲ್ಲಿ ಆಗ್ತಕ್ಕಂಥ ಕುಟುಂಬದಲ್ಲಿ ತೊಂದರೆಗಳನ್ನು ಅನುಭವಿಸಿ ಇವತ್ತು ಏನು ಪಂಚಾಯತಿ ಕಟ್ಟಿ ಹೋರಾಟಕ್ಕೆ ಇಳಿದಾಗ ಅದನ್ನು ಆದಷ್ಟು ಬೇಗ ಸರ್ಕಾರ ಆಗಲಿ, PDO ಅವರಾಗಲಿ ಇದನ್ನ ಗ್ರಾಮದಿಂದ ಮುಕ್ತ ಮಾಡಿ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು ಅವ್ರಿಗೆ ಕೇಳ್ಕೊತೀವಿ. ಮತ್ತು ಇದು ಹೋರಾಟ ಇಷ್ಟಕ್ಕೆ ಇದು ಸ್ಥಗಿತ ಆದರೆ ನಾವು ಇದು ಸಂಬಂಧಪಟ್ಟಂಥ ಏನು RB ತಿಮ್ಮಾಪುರ ಅವರು ಇದಾರಲ್ಲ, ನಮ್ಮ ತಾಲೂಕಿನವರು ಆಗಿರುವಂಥ ಮಿನಿಸ್ಟರ್ RB ತಿಮ್ಮಾಪುರ ಕೂಡ ನಾನು ಮನವಿಯನ್ನು ಸಲ್ಲಿಸ್ತೀವಿ ಮುಖಂಡರಿಂದ. ಮತ್ತು ಇದನ್ನು ಏನಪ್ಪ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅಬಕಾರಿ ಡಿಪಾರ್ಟ್ಮೆಂಟ್ ಶಾಮೀಲಾಗಿರೋದ್ರಿಂದ ಇಲ್ಲಿ ನಾವು ಏನೇ ಮಾಹಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಿದ್ರಾಗ ಅದು ಮತ್ತೆ ಅವ್ರು ಏನು ಮಾಡ್ತಾರೆ, ಸರಾಯಿದವ್ರಿಗೆ ಅವ್ರಿಗೆ ಲಿಂಕ್ ಇರೋದ್ರಿಂದ ಇದು ಅತಿಯಾಗಿ ಫಾಸ್ಟಾಗಿ ಬೆಳೆದಿರೋದ್ರಿಂದ ಎಲ್ಲ ಗ್ರಾಮದಲ್ಲಿ ಸಣ್ಣ ಸಣ್ಣ ಯುವಕರು ಆತ್ಮಹತ್ಯೆ ಮಾಡ್ಕೊಳಕ್ತಾರ, ರೈತರು ಹೊಲಕ್ಕೆ ಬೆಂಕಿ ಹಚ್ಚಾಕತ್ತಾರ. ಇದೇನಪ್ಪ ಸಮಾಜದ ಮೇಲೆ ಪರಿಣಾಮ ಆಗಿರೋದ್ರಿಂದ ಇದು ಆದಷ್ಟು ಬೇಗ ಮುಕ್ತವಾಗಲಿ, ಎಲ್ಲ ಒಂದು ಗ್ರಾಮದ ಜನತೆಗೆ ಒಂದು ನೆಮ್ಮದಿ ವಾತಾವರಣವನ್ನು ತಂದುಕೊಡ್ಲಿ ನಾವು ಕೇಳ್ತೀವಿ. ಶಿವಮ್ಮ ಎರೆಹಂಚಿನ ಕನ್ನಡ ಫಿಲ್ಮ್ ಸದಸ್ಯ ಮಾತಾಡೋದು ಏನಂದರೆ, ಈಗ ಆತ್ಮಹತ್ಯೆ ಜನರು ಮಾಡ್ಕೊಳೋದಕ್ಕೆ ನಮಗೆ ಮನಸ್ಸು ತುಂಬ ನೋವಾಗೈತ್ರಿ. ನಾವು ಅನುಭವಿಸಿ ಈಗ 5 ವರ್ಷ ಆತ ನಾವು ಬಂದ್ ಮಾಡ್ರಿ ಕೈ ಮುಗಿತೀವಿ ಅಂತ ಪಂಚಾಯತಿಗೆ ತಿಳಿಸಿ ನಮ್ಗೆ ಸಾಕಾಗಿ ಹೋಗೈತಿ. ಇಲ್ಲಿಗೆ ಮಿಕ್ಕಿ ಬಿಟ್ಟೈತಿ. ಸರ್ಕಾರ ಎಲ್ಲ ತಂದೆಯರು, ಪೊಲೀಸರು, PSI ಎಲ್ಲರೂ ಇದನ್ನ ಮನವರಿಕೆ ತಗೋಬೇಕು. ಇದನ್ನ ಆದಷ್ಟು ಸಹಾಯ ಮಾಡಬೇಕು. ಹೆಣ್ಮಕ್ಳ ಜನ್ಮ ನೋವು ಭಾಳ ನೋವು ತಡ್ಕೊಂಡಾರ್ದ ನಾವು ಇವತ್ತು ಪಂಚಾಯತಿಗೆ ಹೋರಾಟಕ್ಕೆ ಎಲ್ಲ ಹೆಣ್ಮಕ್ಳು ಸದಸ್ಯರು ಬಂದೀವಿ. ಈ ಊರಾಗ ಮದ್ಯಪಾನ ನಡಿಬಾರ್ದು. ಇದನ್ನ ಬೇಡ್ಕಣ ದಯವಿಟ್ಟು PDO ಅವ್ರಿಗೆ, ಪೊಲೀಸರಿಗೆ ಮತ್ತು ರಾಯರೆಡ್ಡಿ ಸಿದ್ದರಾಮಯ್ಯರಿಗೆ ಸತ್ಯ ಮೊನ್ನೆ ವಿಧಾನಸಭಾದಾಗ ನಾ ಇದನ್ನ ತಿಳಿಸಿನಿ. ಮಮತಾ ರಾಯರೆಡ್ಡಿಗೆ ಮೊನ್ನೆ ನಾನು ಸನ್ಮಾನ ಕರೆದ್ರು, ಸನ್ಮಾನ ಮಾಡೋದು ದೊಡ್ಡ ಸ್ಥಾನ ಅಲ್ಲೇವ. ನಾನಂತ ಹೆಣ್ಮಕ್ಳು ನೋಂದು ಬೆಂದಾಕತ್ತಾರ ನಮ್ಮ ಊರಲ್ಲೇ. ಇದನ್ನ ಬಂದ್ ಮಾಡಿಸ್ಬೇಕು ನೀನಂತ ಮಮತಾ ರಾಯರೆಡ್ಡಿ ಅವ್ರಿಗೆ ನಾ ಬೇಡ್ಕೊಂಡೀನಿ.
ದಯವಿಟ್ಟು ಇದನ್ನ ನೀವು ಬಂದ್ ಮಾಡ್ಬೇಕು, ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ. ಅವ್ರಿಗೂ ನೋವು ಆದದ್ದು ಬೇರೆಲ್ಲ, ನಮಗೂ ನೋವು ಆದದ್ದು ಬೇರೆಲ್ಲ. ನೀನು ಒಬ್ಬ ಸದಸ್ಯ ಕುಡಿದು ಎಂತಿ ಹೊರಗೆ ಹಾಕ್ಯಾನ, ಆಕಿ ಎಷ್ಟು ನೋವು ಮಾಡ್ಕೊಂಡಾಳ ಅನ್ನೋದು ನಮ್ಮ ಮನಸ್ಸಿಗೆ ತ್ರಾಸ ಆಗೈತಿ. ನಾವು ಒಂದು ಹೆಣ್ಣು ನೋಡ್ರಿ, ಹೆಣ್ಣಿಂದ ತಾಯಿ, ನಿಮ್ಮ ತಾಯಿ ಆದ್ರೂ ಹೆಣ್ಣು, ನಾವಾದ್ರೂ ಹೆಣ್ಣು, ಅಕ್ಕಂಗಿಯರಾದ್ರೂ ಹೆಣ್ಣು, ಈ ನೋವು ಯಾರಿಗೆ ಆಗಬಾರ್ದು. ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ. ಈ ಊರಾಗ ಮದ್ಯಪಾನ ನಡಿಬಾರ್ದು ಅನ್ನಂತ ಕಡ್ದು ಮಾತಾಡಕ ಮತ್ತೆ ಹಿರಿಯರ ರೊಕ್ಕ ಕೊಟ್ಟು ದುಡಿಯಕ್ಕೆ ಹಚ್ಕೊಂತಾರ, ರೊಕ್ಕ ಕೊಡ್ತಾರ, ಅವ್ರು ಕುಡ್ದು ಮನೆ ಕೊಡ್ತಾರೆ. ಮನೆ ಹಾಳಾಗಿ ಈಗಾಗಲೇ ಈಗ ಸರಿಯಾಗಿ ಮುಕ್ತ ಮಾಡಬೇಕು, ಗ್ರಾಮ ಮಾಡ್ಬೇಕಂತ ಈಗಾಗಲೇ ಹಿಂದೆ ಬಂದಾಗಿತ್ತು. ಬಂದಾದ್ರೂ ಕೂಡ ಏನಾಗಿತ್ತಂದ್ರೆ ನಾಮಕೋಸ್ತ ಆಗೈತಿ ಹೊರತಾಗಿ ಇದು ಅಧಿಕೃತ ಆಗಿ ಬಂದಾಗಿಲ್ಲ. ಕಾರಣ ಏನಪ್ಪ ಅಂತಾರೆ, ನಾನು ಹೆಸರು ಹೇಳಲ್ಲ, ಮಾಧ್ಯಮ ಐತಿ ಇವಾಗ ರೆಕಾರ್ಡ್ ಆಗುತ್ತೆ, ನಾನು ಹೇಳಲ್ಲ. ಈಗ ಆಲ್ರೆಡಿ ಹಿರಿಯರೊಳಗೆ ನೀವು ಹಿರಿಯರು ಸರಿ ಇಲ್ಲ ಅಂಥೇಳಿ ಮ್ಯಾಲಿಂದ ನನಗೆ ಬಂದೈತಿ, ಏನೂ ಮೆಸೇಜ್ ಬಂದಿದ್ದ ಕಾರಣ ಇದು ಆಯ್ತು. ಏನು ಮಾಡಿದ್ರು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಭಾಗಿಯಾಗಿದ್ದಿಲ್ಲ. ನೀವು ಪುನಃ ಈಗ ಎಷ್ಟೋ ಜನ 50ರಿಂದ 60 ಜನ ಯುವಕರು ಸತ್ತಾರೆ. ಯುವಕರ ಜನ ಸತ್ತಿಂದ ಇವರೆಲ್ಲ ಪಾಪ ಈಗ ಉಷ್ಟು ಸಣ್ಣ ಮೇಲೆ ಈಗ ಎಲ್ಲರಿಗೂ ಒಂದು ಗ್ರಾಮದವ್ರಿಗೆ ಎತ್ತರಿಕೊಂಡು ಒಂದು ಭಾಷೆ ಯಾವಾಗ ಬಂದೈತಪ್ಪ, ಈಗ ಒಂದು ಗ್ರಾಮ ಪಂಚಾಯತಿ ಬಂದು ಒಂದು ಪ್ರತಿಭಟನೆ ಮಾಡೋಂಥ ಸ್ಥಿತಿ ಒಳಗೆ ಬಂದೈತಂತ ಅನ್ನೋದು ಅಷ್ಟರಾಗ ಈಗೇನೈತಿ, ನೀವು ಎಲ್ಲ ಗ್ರಾಮದವ್ರಿಗೆ ಒಂದು ಕರೆಕ್ಟಾಗಿ ಅಧಿಕೃತ ಬಂದಾಗ ತಂದಿರ್ಬೇಕು. ಬಗನ್ ಒಂದು ವೇಳೆ ಇವತ್ತು MLA ಇರಲಿ, MP ಇರಲಿ, PS ಇರಲಿ, ಬೇಕಾದಾಗಿರಲಿ, ಅದು ಯಾವತ್ತ ಮಣಿಲಾರ್ದಂತಾಗ ಅವು ಏನಾರು ಇದ್ನಿ ಅಂದ್ರೂ ಅದಕ್ಕೆ ಬಂದ್ ಮಾಡೋಂಥ ವ್ಯವಸ್ಥೆ ಕರೆಕ್ಟಾಗಿ ನಾವು ಮಾಡೋಂಥ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೇನೈತಿ, ನಮ್ಮ PDO ಸಾಹೇಬ್ರು ಅದಾರ, ನಿಮ್ಮ ಮನೆಯಾಗ ಏನು ಬರ್ದಾರೆ ನಾನು ನಿಮ್ಗೆ ಓದಿಲ್ಲ, ಅವ್ರ ಮನೆಯವ್ರ ನಾವು ಓದಿ ಆ ಮನವಿ ಅದು ತಪ್ಪಿರಲಿ ಸರಿ ಇರಲಿ, ಅದೇನಿದ್ರು ನೀವು ಅದನ್ನ ಪೂರ ಬಂದ್ ಮಾಡೋಂಥ ವ್ಯವಸ್ಥೆ ಆಗ್ಬೇಕು. ಅಧಿಕಾರಿ ಇಲಾಖೆ ಗಮನಕ್ಕೆ ತರೋಂಥ ವ್ಯವಸ್ಥೆ ಆಗ್ಬೇಕು. ಅದ್ರ ಜೊತೆಯಲ್ಲಿ ನೀವು ರಾಯರಿಗೆ ತಲುಪಿಸೋಂಥ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ಹಿಂಬರ ಏನು ಅವ್ರು ಯಾರು ಬರ್ತಿರ್ತಾರೆ ಅವ್ರಿಗೆ ಹಿಂಬರ ಬರೋಂತಾಗ ಅದು ಏನಾಗೈತಿ, ಏನು ಉತ್ತರ ಆಯ್ತು, ಯಾವ ಇಲಾಖೆ ಕಳಿಸಿದ್ವಿ, ಏನಾಗೈತಿ ಅನ್ನೋದು ಆ ಉತ್ತರ ತಲುಪಿಸೋಂಥ ವ್ಯವಸ್ಥೆ ಮಾಡಿ ಶೀಘ್ರ ಮಾಡೋಂಥ ವ್ಯವಸ್ಥೆ ನಿಮ್ಗೆ ಆಗಬೇಕು. ಆದಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಚಿವರನ್ನ ಮುಖ್ಯಮಂತ್ರಿನ ಭೇಟಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಇನ್ನು ಬಂದ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದ್ರೊಳಗೆಲ್ಲ ಯಾರ್ದಾರು ಹಿರಿಯರು ತಿಳುವಳ ಅಥವಾ ಅದಾಯ್ತು ಇದಾಯ್ತು ಅಂದ್ರೆ ನಾ ಕೇಳೋನಲ್ಲ. ನಾನು ಏನಿದ್ರೆ ಎಲ್ಲಿ ಮುಟ್ಟಿಸ್ಬೇಕು ನಾನು ಮುಟ್ಟಿಸಿ ತೋರಿಸ್ತೀನಿ, ನಾನು ಮಾಡಿ ತೋರಿಸ್ತೀನಿ. ನಾನು ಬಾಯಲ್ಲೇ ಮಾತಾಡಲ್ಲ ಅಂತ ಹಿರಿಯ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂಡಪ್ಪ ಈ ಮಾತಿನ ರಿಕಾರ್ಡ್ ಆಗತ್ತೆ. ಅದು ಹೇಳಿ